ಕೇಂದ್ರ ಸರ್ಕಾರ ಗ್ರಾಮೀಣ ಭಾಗದ ಜನರು ಹಾಗೂ ಕೃಷಿಕರಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಇವುಗಳನ್ನು ಜಾರಿಗೊಳಿಸಲು ಕೆನರಾ ಬ್ಯಾಂಕ್ ಶ್ರಮಿಸುತ್ತಿದ್ದು, ಫಲಾನುಭವಿಗಳನ್ನು ಗುರುತಿಸಿ ಆರ್ಥಿಕ ನೆರವು ನೀಡುವ ಮೂಲಕ ಅವರನ್ನು ಸಬಲೀಕರಣರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮತ್ತು ಕೌಶಲ್ಯ ಅಭಿವೃದ್ಧಿ ಮಿಷನ್ ಯೋಜನೆಯಡಿ ಕೃಷಿ, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಹಾಗೂ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಯುವ ಉದ್ದಿಮೆದಾರರಿಗೆ ಆರ್ಥಿಕ ನೆರವು ನೀಡುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯಲ್ಲಿ ಕೆನರಾ ವ್ಯವಸಾಯ ಸಾಲ ವಿತರಣೆ ಮತ್ತು ಎಂಎಸ್ಎಂಇ ಸಾಲ ವಿತರಣಾ ಶಿಬಿರ ಆಯೋಜಿಸುವ ಮೂಲಕ ಆರ್ಥಿಕ ಅರಿವು ಹಾಗೂ ಬೃಹತ್ ಸಾಲ ಅಭಿಯಾನದಲ್ಲಿ ಕೆನರಾ ಬ್ಯಾಂಕ್ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಸಾಲ ಸೌಲಭ್ಯ ನೀಡುತ್ತಿದೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಎನ್ಆರ್ಎಲ್ಎಂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ಎಂಎಸ್ಎಂಇ ಯೋಜನೆಗಳ ಮೂಲಕ ನೆರವು ನೀಡಲಾಗುತ್ತಿದ್ದು, ಇದರ ಪ್ರಯೋಜನವನ್ನು ಹಲವು ಮಂದಿ ಪಡೆದಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ನಾಗರತ್ನ, ಕೆನರಾ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದ್ದು, ಮಹಿಳೆಯರು ಸ್ವಾವಲಂಬಿಗಳಾಗಲು ನೆರವಾಗುತ್ತಿದೆ ಎಂದು ಹೇಳಿದರು. ಎಲ್ಲ ರೀತಿಯೂ ನಮ್ಮದು ಅಂಗಡಿಗಳಾಗ್ಬೋದು, ಟೈಲರಿಂಗ್ ಆಗ್ಬೋದು, ಒಂದು ಚಿಕ್ಕ ಅಂಗಡಿ ಆಗ್ಬೋದು, ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ. ಲೋನ್ ತಗೊಂಡು ನಮಗೆ ತುಂಬ ಒಳ್ಳೆಯದಾಗಿದೆ. ನಮ್ಗೆ ಇದರಿಂದ ಮಾಹಿತಿ ಸಿಗಿದೆ. ನಮಗೆ ಇನ್ನೂ ಹಲವಾರು ಬ್ಯಾಚ್ಗಳು ಮಾಡಿ ನಾವು ಇದೇ ಥರ ಕೇಂದ್ರ ಬ್ಯಾಂಕಲ್ಲಿ ನಮಗೆ ಬಡ್ಡಿ ಕಮ್ಮಿ ಇರೋದ್ರಿಂದ ನಾವು ಅಲ್ಲೇ ಲೋನ್ ಮಾಡಿಸ್ತಾ ಇದ್ದೀವಿ. ನಾವು ಅದರಿಂದ ತುಂಬ ಇದಾಗಿದೆ, ಅನುಕೂಲ ಆಗಿದೆ. ಕೈಗಾರಿಕೋದ್ಯಮಿ ಮೋಹನ್ ಕುಮಾರ್, ಸಣ್ಣ ಕೈಗಾರಿಕೆಯಲ್ಲಿ ತೊಡಗಿಸಿಕೊಳ್ಳಲು ಬ್ಯಾಂಕ್ನಿಂದ 50 ಲಕ್ಷ ಸಾಲ ಪಡೆದಿದ್ದೇನೆ. ಬ್ಯಾಂಕ್ ಸಿಬ್ಬಂದಿ ಯುವ ಉದ್ಯಮಿಗಳಿಗೆ, ಸಣ್ಣ ಉದ್ಯಮಿಗಳಿಗೆ ಸಹಕಾರ ನೀಡುತ್ತಿದ್ದಾರೆ ಎಂದರು. ನಮಗೆ ಎಂಎಸ್ಎಂಇ ಲೋನು ನಾವು ಅದೇ ಇದು ಆಲಪಿಕ್ಸ್ ಫ್ಯಾಕ್ಟರಿ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ತಗೊಂಡಿದ್ವಿ. ನಾವು ಇನ್ನೂ ಹೆಚ್ಚಿನ ರೀತಿ ಇನ್ನೂ ಜಾಸ್ತಿ ಉದ್ಯಮಿ ಮಾಡಬೇಕು ಅಂತ ಇದ್ದೀವಿ. ಕೆನರಾ ಬ್ಯಾಂಕ್ ತುಂಬ ಗ್ರಾಮೀಣ ಬ್ಯಾಂಕ್ ತುಂಬ ಚೆನ್ನಾಗಿದೆ. ಈಗ ಗ್ರಾಮೀಣ ಭಾಗದವರಿಗೆ ತುಂಬ ಅನುಕೂಲವಾದಂಥ ಬ್ಯಾಂಕ್ ಇದು. ಕೆನರಾ ಬ್ಯಾಂಕಿನ ಬೆಂಗಳೂರು ವೃತ್ತ ಕಚೇರಿಯ ಮಹಾಪ್ರಬಂಧಕ ಅರುಣ್ ಕುಮಾರ್ ಮಿಶ್ರಾ, ಕೇಂದ್ರ ಸರ್ಕಾರದ ಎನ್ಆರ್ಎಲ್ಎಂ ಯೋಜನೆಯಡಿ ಸುಮಾರು 36 ಕೋಟಿ ರೂಪಾಯಿ ಸಾಲವನ್ನು ವಿತರಣೆ ಮಾಡಲಾಗಿದ್ದು, ಈ ಭಾಗದ ಜನಸಾಮಾನ್ಯರ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಎಂದು ಹೇಳಿದರು. Actually, we have arranged here MSME as well as agriculture lending camps, because all of you know that this agriculture and MSME is the most sought after area for the development of any society of the country, and these two parameters are of paramount importance for Government of India. At the same time, being public sector bank, we are also focusing on this area. ದೇವನಹಳ್ಳಿ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಜಿ ಕೃಷ್ಣ ಚೈತನ್ಯ ರೆಡ್ಡಿ, ತಮ್ಮ ಬ್ಯಾಂಕ್ ಸದಾ ಗ್ರಾಹಕ ಸ್ನೇಹಿಯಾಗಿದ್ದು, ರೈತರು, ಮಹಿಳೆಯರಿಗೆ ಸಾಲ ನೀಡುವ ಪ್ರಮಾಣ ಪತ್ರಗಳನ್ನು ವಿತರಿಸಲಾಗುತ್ತಿದೆ ಎಂದರು. That is the reason we want to convey the message here. That is the purpose we gathered here today to discuss on this event. ಕೆನರಾ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ಅರುಣ್ ಕುಮಾರ್, ಕೃಷಿ ಮತ್ತು ಎಂಎಸ್ಎಂಇಗೆ ಸಾಲ ವಿತರಣೆ ಮಾಡಲಾಗುತ್ತಿದ್ದು, ಮರುಪಾವತಿ ಹಾಗೂ ವಿಮೆಯ ಬಗ್ಗೆಯೂ ಫಲಾನುಭವಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ಅಗ್ರಿಕಲ್ಚರ್ ಮತ್ತು ಎಂಎಸ್ಎಂಇ ಲೋನುಗಳಿಗೆ ಯಾರ್ಯಾರ ಜನಗಳಿಗೆ, ಕಸ್ಟಮರ್ಸ್ಗೆ ಏನೇನು ಕರೆದಿದ್ವಿ, ಗ್ರಾಹಕರಿಗೆ ಎಲ್ಲರೂ ಬಂದಿದ್ದಾರೆ. ಇದರಲ್ಲಿ ಸುಮಾರು ಜನ ಬೆನಿಫಿಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಟೋಟಲ್ ಆಗಿ 36 ಕೋಟಿಯಷ್ಟು ನಾವು ಇವತ್ತಿನ ದಿವಸ ಸಾಲ ವಿತರಣೆಯನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಗ್ರಾಮೀಣದಲ್ಲಿ ಕೃಷಿಕರು, ಮಹಿಳೆಯರು ಹಾಗೂ ಸಣ್ಣ ಉದ್ಯಮಿಗಳು ಸ್ವಾವಲಂಬಿಗಳಾಗುತ್ತಿರುವುದು ಶ್ಲಾಘನೀಯ.